ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬರೋಬ್ಬರಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರ ಯತ್ನಾಳ್ ಅವರು ಇದೀಗ ಜನಪ್ರಿಯರಾಗ್ತಾ ಇದ್ದಾರೆ. ಯತ್ನಾಳ್ ಅವರು ಏನೇ ಮಾತಾಡಿದ್ರು ಕೂಡ ಅದು ಸುದ್ದಿ ಆಗ್ತಾ ಇದೆ. ಜೊತೆಗೆ ರಾಜ್ಯ ಕಂಡಂತ ಏಕೈಕ ಹಿಂದೂ ಹುಲಿ ಎನ್ನುವ ಪಟ್ಟ ಕೂಡ ಇದೀಗ ಯತ್ನಾಳ್ ಅವರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಯಾಕೆ ಯತ್ನಾಳ್ ಅವ್ರನ್ನ ರಾಜ್ಯ ಕಂಡ ಏಕೈಕ ಹಿಂದೂ ಹುಲಿ ಅಂತ ಕರೀತಾರೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇಲ್ಲೇ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಜೆಪಿಯ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದಂಥ ಯತ್ನಾಳ್ ಅವರು ಈಗ ಪದೇ ಪದೇ ಸುದ್ದಿ ಆಗ್ತಾ ಇದ್ದಾರೆ. ವಿಜಯೇಂದ್ರನ್ನು ಬೈತಾರೆ ಇದ್ದಾರೆ. ಜೊತೆಗೆ ಅವರ ತಂದೆಯವರಾದಂಥ ಯಡಿಯೂರಪ್ಪನವರನ್ನು ಕೂಡ ಬೈತಾ ಇರ್ತಾರೆ. ಜೊತೆಗೆ ಇದೀಗ ಒಂದು ಹೆಜ್ಜೆ ಮುಂದೋಗಿ ಬಿಜೆಪಿಯನ್ನು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಬಿಜೆಪಿ ಪಕ್ಷ ಮೊದಲಿನ ತರ ಇಲ್ಲ. ಬಿಜೆಪಿ ಪಕ್ಷ ಮುಂದೊಂದು ಹೇಳುತ್ತೆ, ಇನ್ನೊಂದು ಮಾಡುತ್ತೆ. ಬಿಜೆಪಿ ಪಕ್ಷ ಕುಟುಂಬ ರಾಜಕಾರಣ ವಿರೋಧ ಮಾಡುತ್ತೆ. ಭಾಷಣದಲ್ಲಿ ಕುಟುಂಬ ರಾಜಕಾರಣ ಇರಬಾರ್ದು ಎನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತೆ, ಗಾಂಧಿ ಕುಟುಂಬದ ವಿರುದ್ಧ ಮುಗಿಬೀಳುತ್ತೆ. ಆದರೆ ಬಿಜೆಪಿ ಪಕ್ಷದಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ. ಯಡಿಯೂರಪ್ಪನವರ ನಂತರ ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಟ್ಟರು. ಅದಾದ ನಂತರ ವಿಜಯೇಂದ್ರ ಅವರನ್ನ ಪಾಲಿಟಿಕ್ಸ್ ಕರ್ಕೊಬಂದು ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮಾಡ್ತು. ಹಾಗಾಗಿ ಬಿಜೆಪಿ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ. ಇಲ್ಲೇ ತನಕ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇರುತ್ತೋ ಅಲ್ಲಿ ತನಕ ನಾನು ಬಿಜೆಪಿ ಮತ್ತೆ ಮುಖ ಮಾಡೋದಿಲ್ಲ ಎನ್ನುವ ಕಠಿಣ ಸಂದೇಶವನ್ನು ಕೊಟ್ಟು ಬಿಜೆಪಿಯಿಂದ ಕಿಲೋಮೀಟರ್ ಗಟ್ಟಲೆ ದೂರ ಸರಿದ್ಬಿಟ್ರು. ಅದಾದ ನಂತರ ಪದೇ ಪದೇ ಹಿಂದೂ ವಿಚಾರವನ್ನು ಬಂದಾಗ, ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ವಿಚಾರ ಬಂದಾಗ ಪದೇ ಪದೇ ಯತ್ನಾಳ್ ಅವರು ಏಕಾಂಗಿಯಾಗಿ ಹೋರಾಡ್ತಾ ಇದ್ರು. ಈ ಹಿಂದೆ ಕೂಡ ವಕಫ್ ತಿದ್ದುಪಡಿ ಮಸೂದೆಯನ್ನ ಮಾಡುವಾಗ, ವಕಫ್ ತಿದ್ದುಪಡಿ ರಿಪೋರ್ಟ್ ಅನ್ನು ಕೊಡುವಾಗ ಯತ್ನಾಳ್ ಅವರು ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ಅದಾದ ನಂತರ ಜೆಪಿಸಿಯ ಚೇರ್ಮನ್ ಆದಂಥ ಜಗದಂಬಿಕಾ ಪಾಲ್ ಅವರು ಯತ್ನಾಳ್ ಅವರನ್ನು ಮೀಟ್ ಮಾಡಿ ಅವರ ಅಹೋರಾತ್ರಿ ಧರಣಿಗೆ ಅಂತ್ಯವನ್ನು ಹಾಡಿ ಅದಾದ ನಂತರ ಅವರ ರಿಪೋರ್ಟ್ ಅನ್ನು ಕೂಡ ತಗೊಂಡು ಹೋಗಿದ್ರು. ಇವೆಲ್ಲವೂ ಕೂಡ ಒಬ್ಬ ಹಿಂದುವಾಗಿ ಕರ್ನಾಟಕ ಕಂಡಂತ ಒಬ್ಬ ನಿಷ್ಠಾವಂತ ಹಿಂದುವಾಗಿ ಹಿಂದೂಗಳ ಪರವಾಗಿ ಹೋರಾಡ್ತಾನೆ ಇದ್ರು. ಜೊತೆಗೆ ಎಲ್ಲೆಲ್ಲಿ ಹಿಂದೂಗಳಿಗೆ ತೊಂದರೆ ಆಗುತ್ತೆ, ಎಲ್ಲೆಲ್ಲಿ ಮುಸ್ಲಿಮರಿಂದ ಹಿಂದೂಗಳಿಗೆ ತೊಂದರೆ ಆಗುತ್ತಲ್ಲ, ಅವಾಗ ಕೂಡ ಪದೇ ಪದೇ ಹಿಂದೂಗಳ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಾ ಇದ್ರು. ಜೊತೆಗೆ ಅವ್ರು ನೇರವಾಗಿ ವಿಜಯಪುರ ನಗರದಲ್ಲಿ ಹೇಳ್ತಾ ಇದ್ರು, ನನಗೆ ಯಾವುದೇ ಕಾರಣಕ್ಕೂ ಕೂಡ ಒಬ್ಬರು ಕೂಡ ದೇಶದ್ರೋಹಿಗಳಾದಂಥ ಯಾರು ಕೂಡ ಅವ್ರು ಯಾರೇ ಇರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಅವರು ನನಗೆ ಮತ ಹಾಕಬಾರ್ದು. ಮತ ಹಾಕಿದ್ರು ಕೂಡ ನಾನು ಅದನ್ನು ಅಕ್ಸೆಪ್ಟ್ ಮಾಡಲ್ಲ, ನನಗೆ ಅವರ ಮತ ಬೇಕಿಲ್ಲ ಅನ್ನೋ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ದೇಶ ಕಂಡ ಒಬ್ಬ ದೇಶಭಕ್ತ ಅಂದ್ರೆ ಯತ್ನಾಳ್ ಅಂತ ಅವರ ಫ್ಯಾನ್ಸ್ ಆಗಿರ್ಬೋದು, ಅವರ ಅಭಿಮಾನಿ ಆಗಿರ್ಬೋದು, ಅವರ ಸಂಗಡಿಗರು ಹೇಳ್ತಾನೆ ಇದ್ರು. ಇದೀಗ ಒಂದು ಹೆಜ್ಜೆ ಮುಂದೋಗಿ ರಾಜ್ಯ ಸರ್ಕಾರ ಜಾರಿಗೆ ತರಲಿರುವ ಈ ಜಾತಿ ಸಮೀಕ್ಷೆ ಒಂದು ಲೆಕ್ಕಾಚಾರ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ಕೂಡ ಯತ್ನಾಳ್ ಅವರು ಸರ್ಕಾರದ ವಿರುದ್ಧವಾಗಿ ಮುಗಿಬೀಳ್ತಾ ಇದ್ದಾರೆ. ಪದೇ ಪದೇ ಸರ್ಕಾರದ ವಿರುದ್ಧವಾಗಿ ಈಗ ಮುಗಿಬೀಳ್ತಾನೆ ಇದ್ದಾರೆ. ರಾಜ್ಯ ಸರ್ಕಾರ ಈ 2013ರಿಂದ 2018 ಅವಧಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿಸಿತ್ತು. ಯಾವ ಧರ್ಮದಲ್ಲಿ ಎಷ್ಟೆಷ್ಟು ಜಾತಿ ಇದೆ, ಎಷ್ಟೆಷ್ಟು ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಎನ್ನುವ ಒಂದು ಸಮೀಕ್ಷೆಯನ್ನು ಮಾಡಿತ್ತು. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನೂರಾರು ಸಾವಿರ ಜಾತಿ ಇದೆ. ಅಂದರೆ ಲಿಂಗಾಯತ ಇರ್ಬೋದು, ವೀರಶೈವ ಲಿಂಗಾಯತ ಆಗಿರ್ಬೋದು, ಕುರುಬ ಆಗಿರ್ಬೋದು, ಗೌಡ ಆಗಿರ್ಬೋದು, ಹಾಲಕ್ಕಿ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಹೀಗೆ ಅನೇಕ ಜಾತಿಗಳಿವೆ. ಅನೇಕ ಜಾತಿಗಳ ಸಂಖ್ಯೆ ಕೂಡ ಸರ್ಕಾರದ ಹತ್ರ ಇದೆ. ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 1 ಕೋಟಿ, ಸರಿಸುಮಾರು 1 ಕೋಟಿ ಜನ ಇದ್ದಾರೆ. ಅದಾದ ನಂತರ ವೀರಶೈವ ಲಿಂಗಾಯತರಲ್ಲಿ 65 ಲಕ್ಷ ಜನ ಇದ್ದಾರೆ. ಪಂಚಮ ಸಾಲಿಯಲ್ಲಿ 10 ಲಕ್ಷ ಜನ ಇದ್ದಾರೆ. ಕುರುಬರು 45 ಲಕ್ಷ ಜನ ಇದ್ದಾರೆ. ಕುಂಬಾರರು 5 ಲಕ್ಷ ಜನ. ಹೀಗಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಜಾತಿಯ ಲೆಕ್ಕಾಚಾರವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಸೋರಿಕೆಯಾದ ಒಂದು ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 1 ಕೋಟಿ 8 ಲಕ್ಷ ಜನ ಇದ್ದಾರೆ. ಅದಾದ ನಂತರ ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ 65 ಲಕ್ಷ ಜನ ಇದೆ. 65 ಲಕ್ಷ ಜನ ಇದ್ದಾರೆ. ಅದಾದ ನಂತರ ಕುರುಬರು ಬರ್ತಾರೆ. ಕುರುಬರು ಕೂಡ 45 ಲಕ್ಷ ಜನ ಇದ್ದಾರೆ. ಅದಾದ ನಂತರ ಪಂಚಮಸಾಲಿ ಲಿಂಗಾಯತರು ಬರ್ತಾರೆ, ಅವರು ಕೂಡ 10 ಲಕ್ಷ ಜನ ಇದ್ದಾರೆ. ಕುಂಬಾರ ಬರ್ತಾರೆ, ನೇಕರ್ ಬರ್ತಾರೆ, ಇವರೆಲ್ಲ 5 ಲಕ್ಷ ಜನ ಇದ್ದಾರೆ. ಆದರೆ ಮುಸ್ಲಿಮರನ್ನ ಎಲ್ಲರನ್ನು ಒಟ್ಟಿಗೆ ಕೂಡಿ ಒಂದು ಧರ್ಮವನ್ನು ತೆಗೆದುಕೊಂಡಾಗ ಬರೋಬ್ಬರಿ 75 ಲಕ್ಷ ಜನ ಇದ್ದಾರೆ. ಅಂದರೆ ಪರಿಶಿಷ್ಟ ಪಂಗಡದಲ್ಲಿ ಹೇಗೆ 1 ಕೋಟಿ 8 ಲಕ್ಷ ಜನ ಇದ್ದು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅದಾದ ನಂತರ ಮುಸ್ಲಿಮರು 75 ಲಕ್ಷ ಜನ ಇದ್ದು ಅವರು ಕೂಡ 2ನೇ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಮುಸ್ಲಿಮರನ್ನ ನೀವು ಅಲ್ಪಸಂಖ್ಯಾತರು ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ 101 ಜಾತಿ ಇದೆಯಲ್ಲ, ಅಲ್ಲೂ ಕೂಡ 1 ಕೋಟಿ 8 ಲಕ್ಷ ಜನ ಸೇರಿ, ಅಂದರೆ 101 ಜಾತಿ ಸೇರಿ 1 ಕೋಟಿ 8 ಲಕ್ಷ ಜನ ಆಗ್ತಾರೆ. ಆದರೆ ಮುಸ್ಲಿಮರಲ್ಲಿ ಬರೋಬ್ಬರಿ 75 ಲಕ್ಷ ಜನ ಇದ್ದಾರೆ. ಹಾಗಾಗಿ ಅವರೇ ನಮ್ಮ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ. ಅಂದರೆ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರುವ ಜಾತಿ ಯಾವುದಂದ್ರೆ ಅದು ಮುಸ್ಲಿಂ ಜಾತಿ ಅಥವಾ ಮುಸ್ಲಿಂ ಧರ್ಮ ಎನ್ನುವ ನಿಟ್ಟಿನಲ್ಲಿ ಪದೇ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಡ್ತಾನೆ ಇದ್ರು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ
ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಜಾತಿ ಲೆಕ್ಕಾಚಾರದಲ್ಲಿ ಬ್ರಾಹ್ಮಣರು ಅಲ್ಪಸಂಖ್ಯಾತರಾಗಿರ್ತಾರೆ, ಕುಂಬಾರರು ಅಲ್ಪಸಂಖ್ಯಾತರು ಎಂದು ಘೋಷಣೆ ಮಾಡಿ ಎನ್ನುವ ಒಂದು ಹೇಳಿಕೆಯನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೇವಲ 2% ಇರುವಂಥ ಬ್ರಾಹ್ಮಣರು, ಕುಂಚಿಟಿಗರು ಹಾಗೆ ಅನೇಕ ಪಂಗಡದವರು ಅಲ್ಪಸಂಖ್ಯಾತರಾಗಿರ್ತಾರೆ. ಅವರ ಜನಸಂಖ್ಯೆ ಪ್ರಮಾಣ ಕೇವಲ 1ರಿಂದ 2.5%, 3% ಮಾತ್ರ ಇದೆ. ಬ್ರಾಹ್ಮಣರ ವಿಷಯಕ್ಕೆ ಬಂದಾಗ ಅವರ ಜನಸಂಖ್ಯೆ ಪ್ರಮಾಣ 2% ಹಾಗಾಗಿ ನೀವು ಬ್ರಾಹ್ಮಣರನ್ನ ಅಲ್ಪಸಂಖ್ಯಾತರೆಂದು ಘೋಷಣೆ ಮಾಡಲೇಬೇಕಾಗಿದೆ. ಕುಂಚಿಟಿಗರನ್ನ ಅಲ್ಪಸಂಖ್ಯಾತರೆಂದು ಘೋಷಣೆ ಮಾಡಬೇಕಾಗಿದೆ. ಬೌದ್ಧರನ್ನ, ಜೈನರನ್ನ, ಸಿಖ್ಖರನ್ನ ನೀವು ಅಲ್ಪಸಂಖ್ಯಾತರು ಎನ್ನುವ ಘೋಷಣೆ ಮಾಡಬೇಕಾಗಿದೆ. ಆದರೆ ಸರ್ಕಾರ ಮುಸ್ಲಿಂ ರಾಜಕೀಯಕ್ಕಾಗಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡಿ ಮುಸ್ಲಿಮರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಬರೋಬ್ಬರಿ 75 ಲಕ್ಷ ಜನಸಂಖ್ಯೆ ಹೊಂದಿರುವಂಥ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮುಸ್ಲಿಂ ಜನಾಂಗವನ್ನು ನೀವು ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದೀರಿ. ಅವರಿಗೆ ಧರ್ಮಾಧಾರಿತವಾಗಿ 4% ಗುತ್ತಿಗೆ ಆಧಾರದ 4% ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಇದು ಮುಸ್ಲಿಂ ರಾಜಕಾರಣ ಅಥವಾ ಮುಸ್ಲಿಮರಿಗಾಗಿ ನೀವು ಕೊಡ್ತಾ ಇದ್ದಂಥ ದೊಡ್ಡ ಗಿಫ್ಟ್. ಯಾಕಂದರೆ ನಿಮಗೆ ಮುಸ್ಲಿಮರ ವೋಟ್ ಬೇಕಾಗಿದೆ. ಕೇವಲ ನೀವು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸ್ಲಿಮರ ತುಷ್ಟೀಕರಣವನ್ನು ಮಾಡ್ತಾ ಇದ್ದೀರಿ ಎನ್ನುವ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾರೆ. ಮುಸ್ಲಿಂ ರಾಜಕೀಯ ಹಾಗೆ ಹೀಗೆ ಅಲ್ಲಿ ಭಯೋತ್ಪಾದನೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ನೇರವಾಗಿ ಸಬ್ಜೆಕ್ಟನ್ನು ಇಟ್ಕೊಂಡು ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡುವ ಏಕೈಕ ಒಬ್ಬ ವ್ಯಕ್ತಿ ಅಂದರೆ ಅದು ಯತ್ನಾಳ್ ಅವರು. ಯಾಕಂದರೆ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಪಕ್ಷ ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಪಕ್ಷ ಇದೆ, ಅದು ಬಿಜೆಪಿ ಪಕ್ಷ, ಅದು ಹಿಂದೂ ಪರ ಪಕ್ಷ ಅಂತ ಈಗಾಗಲೇ ಘೋಷಣೆಯಾಗಿದೆ. ಅದರ ವಿರುದ್ಧವಾಗಿ ಜಾತ್ಯತೀತ ಪಕ್ಷವೆನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಈ ಎರಡೂ ಪಕ್ಷಗಳು ಕೂಡ ರಾಷ್ಟ್ರೀಯ ಪಕ್ಷವಾಗಿದೆ, ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಕಾರ್ಯಕರ್ತರ ಕೊಲೆಯಾದಾಗ, ಹಿಂದೂಗಳಿಗೆ ಅವಮಾನ ಆದಾಗ ಬಿಜೆಪಿ ಪಕ್ಷ ಮುಂದೆ ಬರೋದಿಲ್ಲ. ಕೇವಲ ರಾಜಕಾರಣಕ್ಕಾಗಿ ಚುನಾವಣಾ ಸಮಯದಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಹಿಂದೂ ಪಕ್ಷದ ಕೊಲೆಯಾಗಿದೆ, ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ, ಹಿಂದೂ ಕಾರ್ಯಕರ್ತರ ಅವಮಾನ ಆಗಿದೆ ಅನ್ನೋ ದೃಷ್ಟಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡುತ್ತೆ. ಆ ಟೈಮಲ್ಲಿ ಕಾರ್ಯಕರ್ತರ ಮನೆಗೆ ಹೋಗಿ ಸಾಂತ್ವನ ಹೇಳುತ್ತೆ. ಆದರೆ ನಿಜವಾಗಿಯೂ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಬಿಜೆಪಿ ಪಕ್ಷ ಬರೋದಿಲ್ಲ ಎನ್ನುವ ನೇರವಾದ ವಾಗ್ದಾಳಿಯನ್ನು ಯತ್ನಾಳ್ ಅವರು ಪದೇ ಪದೇ ಮಾಡ್ತಾನೆ ಇದ್ದಾರೆ ಮತ್ತು ಮಾಡ್ತಾನೆ ಇರ್ತಾರೆ. ಈಗ ಯತ್ನಾಳ್ ಅವರು ಒಂದು ಹೆಜ್ಜೆ ಮುಂದೋಗಿ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆಪಾದನೆಯನ್ನು ಮಾಡ್ತಾ ತಾನು ಹಿಂದೂ ಹುಲಿ, ತಾನು ರಾಜ್ಯ ಕಂಡಂತ ಏಕಾಂಗಿ ಆದರೂ ಕೂಡ ನಾನು ರಾಜ್ಯ ಕಂಡಂತ ಒಬ್ಬ ನಿಷ್ಠಾವಂತ ಹಿಂದೂ ಹುಲಿ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡಿಕೊಂಡು ಹೇಳ್ತಾನೆ ಇದ್ದಾರೆ. ಏನಾದರೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಥವಾ ಟೆಕ್ನಿಕಲಿ ಸ್ವಲ್ಪ ಬುದ್ಧಿ ಇದ್ದರೆ ಅದು ಈಗ ಜಾತಿ ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಕೈಗೊಂಡ ನಿರ್ಧಾರ ಮಂಡನೆ ಮಾಡುವುದಷ್ಟರಲ್ಲಿ ಏನಾದರೂ ನಿಮಗೆ ಬುದ್ಧಿ ಇದ್ದರೆ ನೀವು ಬ್ರಾಹ್ಮಣರನ್ನು ಅಲ್ಪಸಂಖ್ಯಾತರು ಎಂದು ಘೋಷಣೆ ಮಾಡಬೇಕು, ಕುಂಚಿಟಿಗರನ್ನು ನೀವು ಅಲ್ಪಸಂಖ್ಯಾತರು ಎಂದು ಘೋಷಣೆ ಮಾಡಬೇಕು, ನೀವು ಜೈನ, ಬುದ್ಧ ಮತ್ತು ಇತರ ಜಾತಿಗಳನ್ನು, ಕಡಿಮೆ ಜನಸಂಖ್ಯೆ ಹೊಂದಿರುವ ಜಾತಿಗಳನ್ನು ನೀವು ಅಲ್ಪಸಂಖ್ಯಾತರು ಎಂದು ಘೋಷಣೆ ಮಾಡುವ ಮುಖಾಂತರ ಅವರಿಗೆ ಸವಲತ್ತನ್ನು ಕೊಡಬೇಕು. ಆದರೆ ನೀವು ಕೇವಲ ರಾಜಕಾರಣಕ್ಕಾಗಿ, ಕೇವಲ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬರೋಬ್ಬರಿ 75 ಲಕ್ಷ ಜನಸಂಖ್ಯೆಯನ್ನು ಹೊಂದಿ ಅವರೇ ನಮ್ಮ ರಾಜ್ಯದ ಬಹುಸಂಖ್ಯಾ ಜನಸಂಖ್ಯೆಯನ್ನು ಹೊಂದಿರುವಾಗ ಅಂಥ ಜನಸಂಖ್ಯೆ ಹೊಂದಿರುವಂಥ ಮುಸ್ಲಿಮರನ್ನು ಯಾಕೆ ನೀವು ಅಲ್ಪಸಂಖ್ಯಾತರೆಂದು ಘೋಷಣೆ ಮಾಡಿ ಅವರಿಗೆ ಯಾಕೆ ಬೇಕಾಬಿಟ್ಟಿ ಸವಲತ್ತನ್ನು ಕೊಡ್ತಾ ಇದ್ದಾರೆ ಎನ್ನುವ ನೇರವಾದ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತನ ಹೊಂದಿರುವಂಥ ಬಿಜೆಪಿ ಪಕ್ಷಕ್ಕಿಂತಲೂ ಮೇಲಾಗಿ ಒಬ್ಬನೇ ಒಬ್ಬ ತಾನು ಏಕಾಂಗಿಯ ಮೇಲೆ ಆಗಿದ್ರು ಕೂಡ, ತಾನು ಏಕಾಂಗಿ ಆಗಿದ್ರು ಕೂಡ ತನ್ನನ್ನು ಬಿಜೆಪಿ ಪಕ್ಷ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು ಕೂಡ ಯಾವುದಕ್ಕೆ ಎದೆಗುಂದದೆ ತನ್ನ ರಾಜಕೀಯ ಭವಿಷ್ಯವನ್ನು ನೋಡದೆ ಪದೇ ಪದೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಹಿಂದೂ ಕಾರ್ಯಕರ್ತರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಕಡೆ ಬಿಜೆಪಿ ಪಕ್ಷಕ್ಕೆ ಎಷ್ಟು ತೂಕ ಇದೆ ಅಷ್ಟೇ ತೂಕವನ್ನು ಇಲ್ಲೇ ತನಕ ಯತ್ನಾಳ್ ಅವರು ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಯತ್ನಾಳ್ ಅವರು ಬಿಜೆಪಿ ಇರಬೇಕಿತ್ತು. ಏನೇ ಪಕ್ಷದ ಒಳಗಿನ ಆಂತರಿಕ ಸಮಸ್ಯೆ ಇದ್ರೂ ಕೂಡ ಅದನ್ನು ಪಕ್ಷದ ಒಳಗಿನ ವೇದಿಕೆಯಲ್ಲಿ ಸರಿಪಡಿಸಿಕೊಂಡು ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ನ ಕೆಟ್ಟ ಕೆಲಸವನ್ನು, ಕಾಂಗ್ರೆಸ್ ಮಾಡ್ತಾ ಇರುವಂಥ ಕೆಲವೊಂದು ಹಗರಣವನ್ನು ಬಯಲಿಗೆ ಇಳಿದು ವಿರೋಧ ಪಕ್ಷವಾಗಿ ನಿಷ್ಠಾವಂತವಾಗಿ ಕಾರ್ಯವನ್ನು ಮಾಡಬೇಕಿತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಚೌಕಟ್ಟನ್ನು ಮೀರಿ ತಮ್ಮ ನಡುವೆ ಜಗಳವನ್ನು ತಂದುಕೊಂಡು ಈಗ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ. ಆದರೆ ಏಕಾಂಗಿ ಇದ್ರೂ ಕೂಡ ತಮ್ಮ ನಿಟ್ಟಿನಲ್ಲಿ ತಮಗೆ ಇರುವಂಥ ಒಂದು ಶಕ್ತಿಯಲ್ಲಿ ಹಿಂದೂ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಯತ್ನಾಳ್ ಅವರು ಮುಂದೆ ಏನೆಲ್ಲ ಕ್ರಮವನ್ನು ಕೈಗೊಳ್ತಾರೆ, ಯಾವೆಲ್ಲ ಹೆಜ್ಜೆಯನ್ನು ಇಡ್ತಾರೆ, ಇವರೆಲ್ಲ ಈ ಯತ್ನಾಳ್ ಅವರು ಈ ಎಲ್ಲ ಅಭಿವೃದ್ಧಿಯನ್ನು ನೋಡಿ, ಈ ಎಲ್ಲ ಮೂವ್ಮೆಂಟನ್ನು ನೋಡಿ ಹೈಕಮಾಂಡ್ ಮತ್ತೆ ಬಿಜೆಪಿಗೆ ವಾಪಸ್ ಕರೆಸ್ಕೊಳ್ಳುತ್ತಾ ಅಥವಾ ಬಿಜೆಪಿಯಿಂದ ಬಹುದೂರ ಅವರನ್ನು ತಳ್ಳಿಬಿಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಬಂದರೂ ಕೂಡ ತಮ್ಮ ಈ ಪರ್ಸನಾಲಿಟಿಯನ್ನು, ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮುಳ್ಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.